ಅವರ ಮೀಟಿಂಗ್ ಬಗ್ಗೆ ನಿನ್ನೆ ಸಚಿವ ರಾಜಣ್ಣ ಅವರು ಅಸಮಾಧಾನ ಹೊರಹಾಕಿದ್ರು. ಅಸಮಾಧಾನ ವ್ಯಕ್ತಪಡಿಸಿ ರಾತ್ರಿಯೇ ವಿದೇಶಕ್ಕೆ ಹಾರಿದ್ದಾರೆ ರಾಜಣ್ಣ. ಸುರ್ಜೇವಾಲಾ ಮೀಟಿಂಗಿಗೆ ಚಕ್ಕರ್ ಹಾಕಿ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಖಾಸಗಿ ವಿಚಾರವಾಗಿ ವಿದೇಶ ಪ್ರವಾಸಕ್ಕೆ ತೆರಳಿದ್ದಾರೆ ರಾಜಣ್ಣ ಅನ್ನೋ ಮಾಹಿತಿ ಇದೆ. ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗ್ತಾರ ರಾಜಣ್ಣ ಅವರು. ಮೂರನೇ ದಿನವೂ ಕೂಡ ಮಂತ್ರಿಗಳ ಮೌಲ್ಯಮಾಪನ ಮುಂದುವರೆದಿದೆ. ನೆರೆಯ ಆಂಧ್ರಕ್ಕೂ ಕೂಡ ಉಸ್ತುವಾರಿ ಇದ್ದಾರೆ. ಬಂದ್ರು ಒಂದಿನ, ವಿಚಾರಿಸಿದ್ರು ಹೋದ್ರು. ಆದ್ರೆ ಸುರ್ಜೇವಾಲಾ ಅವರು ಹಿಂಗೆ 2 ವಾರದಿಂದ ನಿರಂತರವಾಗಿ ಸಭೆ ನಡೆಸ್ತಾ ಇರೋದು ನನಗ್ಯಾಕೋ ಸರಿ ಇಲ್ಲ. ಇದು ರಾಜಣ್ಣ ಅವರ ಪ್ರತಿಕ್ರಿಯೆ ಆಗಿದೆ. ಹಿಂಗ್ ಪ್ರತಿಕ್ರಿಯೆ ನೀಡಿರುವ ರಾಜಣ್ಣ ಅವರು ಸುರ್ಜೇವಾಲಾ ಅವರ ಜೊತೆಗಿನ 1-to-1 ಮೀಟಿಂಗಿಗೆ ಚಕ್ಕರ್ ಹಾಕಿ ಇದೀಗ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ರಾಜಣ್ಣ ಅವರ ಸೆಪ್ಟೆಂಬರ್ ಕ್ರಾಂತಿ ವಿಚಾರವೇ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದ ಡ್ಯಾಮೇಜ್ ಅನ್ನ ಕ್ರಿಯೇಟ್ ಮಾಡಿದೆ. ಇದನ್ನ ಕಂಟ್ರೋಲ್ ಮಾಡುವ ಸಲುವಾಗಿ, ಅಂದ್ರೆ ಈ ರೀತಿಯ ಒಟ್ಟಾರೆ ಹೇಳಿಕೆಗಳನ್ನ ಕಂಟ್ರೋಲ್ ಮಾಡಿ ಆಡಳಿತಕ್ಕೆ ಚುರುಕು ಮುಟ್ಟಿಸುವ ಸಲುವಾಗಿಯೇ ಸುರ್ಜೇವಾಲಾ ಬಂದಿದ್ದಾರೆ ಅನ್ನೋ ಚರ್ಚೆ ಕೂಡ ಇದೆ. ಹೀಗಿರುವಾಗ ರಾಜಣ್ಣ ಅವರ ಮತ್ತೊಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್. ಇಂತಹ ಹೇಳಿಕೆಗಳನ್ನ ನೀಡಿದ್ದೂ ಅಲ್ಲದೆ ಸುರ್ಜೇವಾಲಾ ಅವರ ಜೊತೆಗಿನ ಮೀಟಿಂಗಿಗೆ ಗೈರಾಗಿ ವಿದೇಶಕ್ಕೆ ಪ್ರಯಾಣ ಮಾಡಿದ್ದಾರೆ. ಹೀಗಾಗಿ ರಾಜಣ್ಣ ಅವರ ನಡೆ ಯಾವ ಕಡೆಗೆ ಹೋಗ್ತಾ ಇದೆ, ಯಾವ ಉದ್ದೇಶದಿಂದ ಈ ರೀತಿಯಾಗಿ ಪಕ್ಷಕ್ಕೆ ವಿರುದ್ಧವಾಗಿ ಹೇಳಿಕೆಯನ್ನ, ಪಕ್ಷದ ಉಸ್ತುವಾರಿಗಳ ವಿರುದ್ಧವಾಗಿ ಹೇಳಿಕೆಯನ್ನ ನೀಡುತ್ತಿದ್ದಾರೆ ಅನ್ನೋದೇ ಕುತೂಹಲಕ್ಕೆ ಕಾರಣವಾಗಿದೆ. ಅವ್ರೇನೋ ವೈಯಕ್ತಿಕ ಒಂದು ದಿವಸದ ಕೆಲಸ ಇತ್ತು, ಅವ್ರಿಗೆ ಬಂದ್ರು. ಮತ್ತೆ ತಿರ್ಗಾ ಸಂಜೆನೆ ಹೋದ್ರಲ್ಲ. ಸಂಜೆನೆ ಹೋದ್ರು, 7 ಗಂಟೆಗೆ ಹೋದ್ರು. ಎಲ್ಲ ಮುಖಂಡರು ಭೇಟಿ ಮಾಡಿದ್ರು. 9 ಗಂಟೆಗೆ ಚೀಫ್ ಮಿನಿಸ್ಟರ್ನು ಕೂಡ ಭೇಟಿ ಮಾಡಿದ್ದಾರೆ. ಅದರಿಂದ ಏನೋ ಅವ್ರು ಇವ್ರ ಈ ಕಡೆ ಹೋದಾಗ ಇವ್ರ ಈ ಕಡೆ ಬಂದ್ರು ಏನೋ ವ್ಯತ್ಯಾಸ ಇದೆ ಅಂತ ಭಾವನೆ ಮಾಡಬಹುದು. ಏನೋ ತುರ್ತು ಅವರ ಒಂದು ಪೂರ್ವ ನಿಯೋಜಿತ ಕೆಲಸ ಇರುತ್ತೆ, ಅದನ್ನ ಆ ಹಿನ್ನೆಲೆಯಲ್ಲಿ ಬಂದಿರ್ತಾರೆ. ಮತ್ತೆ ಹಂಗೆ ತುರ್ತಾಗಿ ಮತ್ತೆ ಡೆಲ್ಲಿಗೂ ಕೂಡ ಹೋಗಿರ್ತಾರೆ. ನೋಡಿ, ಅದಕ್ಕೆ ನಾವು ಹೇಳಾಗೀಗ ಎಂಥದ್ದು ನಟರಾಜನ್ ಅವರು ಆಂಧ್ರಕ್ಕೆ ಹೋಗಿದ್ರು. ಒಂದೇ ದಿವಸಕ್ಕೆ ವಾಪಸ್ ಹೊರಟೋದ್ರು ಅವರು. ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ. ನನ್ನ ಮೇಲೆ ಬೇಸರ ಇದೆ. ಏನ್ ಬೇಕೋ ಮಾಡ್ಕೊಳಕ್ ಹೇಳಿ. ಅವ್ರೇನೋ ವೈಯಕ್ತಿಕ ಒಂದು ದಿವಸದ ಕೆಲಸ ಇತ್ತು, ಅವ್ರಿಗೆ ಬಂದ್ರು. ಮತ್ತೆ ತಿರ್ಗಾ ಸಂಜೆನೆ ಹೋದ್ರಲ್ಲ. ಸಂಜೆನೆ ಹೋದ್ರು, 7 ಗಂಟೆಗೆ ಹೋದ್ರು. ಎಲ್ಲ ಮುಖಂಡರು ಭೇಟಿ ಮಾಡಿದ್ರು. 9 ಗಂಟೆಗೆ ಚೀಫ್ ಮಿನಿಸ್ಟರ್ನು ಕೂಡ ಭೇಟಿ ಮಾಡಿದ್ದಾರೆ. ಅದರಿಂದ ಏನೋ ಅವ್ರು ಇವ್ರ ಈ ಕಡೆ ಹೋದಾಗ ಇವ್ರ ಈ ಕಡೆ ಬಂದ್ರು ಏನೋ ವ್ಯತ್ಯಾಸ ಇದೆ ಅಂತ ಭಾವನೆ ಮಾಡಬಹುದು. ಏನೋ ತುರ್ತು ಅವರ ಒಂದು ಪೂರ್ವ ನಿಯೋಜಿತ ಕೆಲಸ ಇರುತ್ತೆ, ಅದನ್ನ ಆ ಹಿನ್ನೆಲೆಯಲ್ಲಿ ಬಂದಿರ್ತಾರೆ. ಮತ್ತೆ ಹಂಗೆ ತುರ್ತಾಗಿ ಮತ್ತೆ ಡೆಲ್ಲಿಗೂ ಕೂಡ ಹೋಗಿರ್ತಾರೆ. ನೋಡಿ, ಅದಕ್ಕೆ ನಾವು ಹೇಳಾಗೀಗ ಎಂಥದ್ದು ನಟರಾಜನ್ ಅವರು ಆಂಧ್ರಕ್ಕೆ ಹೋಗಿದ್ರು. ಒಂದೇ ದಿವಸಕ್ಕೆ ವಾಪಸ್ ಹೊರಟೋದ್ರು ಅವರು. ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ. ನನ್ನ ಮೇಲೆ ಬೇಸರ ಇದೆ. ಏನ್ ಬೇಕೋ ಮಾಡ್ಕೊಳಕ್ ಹೇಳಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಮೀಟಿಂಗ್ ಬಗ್ಗೆ ನಿನ್ನೆ ಸಚಿವ ರಾಜಣ್ಣ ಅವರು ಅಸಮಾಧಾನ ಹೊರಹಾಕಿದ್ರು. ಅಸಮಾಧಾನ ವ್ಯಕ್ತಪಡಿಸಿ ರಾತ್ರಿಯೇ ವಿದೇಶಕ್ಕೆ ಹಾರಿದ್ದಾರೆ ರಾಜಣ್ಣ. ಸುರ್ಜೇವಾಲಾ ಮೀಟಿಂಗಿಗೆ ಚಕ್ಕರ್ ಹಾಕಿ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಖಾಸಗಿ ವಿಚಾರವಾಗಿ ವಿದೇಶ ಪ್ರವಾಸಕ್ಕೆ ತೆರಳಿದ್ದಾರೆ ರಾಜಣ್ಣ ಅನ್ನೋ ಮಾಹಿತಿ ಇದೆ. ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗ್ತಾರ ರಾಜಣ್ಣ ಅವರು. ಮೂರನೇ ದಿನವೂ ಕೂಡ ಮಂತ್ರಿಗಳ ಮೌಲ್ಯಮಾಪನ ಮುಂದುವರೆದಿದೆ. ನೆರೆಯ ಆಂಧ್ರಕ್ಕೂ ಕೂಡ ಉಸ್ತುವಾರಿ ಇದ್ದಾರೆ. ಬಂದ್ರು ಒಂದಿನ, ವಿಚಾರಿಸಿದ್ರು ಹೋದ್ರು. ಆದ್ರೆ ಸುರ್ಜೇವಾಲಾ ಅವರು ಹಿಂಗೆ 2 ವಾರದಿಂದ ನಿರಂತರವಾಗಿ ಸಭೆ ನಡೆಸ್ತಾ ಇರೋದು ನನಗ್ಯಾಕೋ ಸರಿ ಇಲ್ಲ. ಇದು ರಾಜಣ್ಣ ಅವರ ಪ್ರತಿಕ್ರಿಯೆ ಆಗಿದೆ. ಹಿಂಗ್ ಪ್ರತಿಕ್ರಿಯೆ ನೀಡಿರುವ ರಾಜಣ್ಣ ಅವರು ಸುರ್ಜೇವಾಲಾ ಅವರ ಜೊತೆಗಿನ 1-to-1 ಮೀಟಿಂಗಿಗೆ ಚಕ್ಕರ್ ಹಾಕಿ ಇದೀಗ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ರಾಜಣ್ಣ ಅವರ ಸೆಪ್ಟೆಂಬರ್ ಕ್ರಾಂತಿ ವಿಚಾರವೇ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದ ಡ್ಯಾಮೇಜ್ ಅನ್ನ ಕ್ರಿಯೇಟ್ ಮಾಡಿದೆ. ಇದನ್ನ ಕಂಟ್ರೋಲ್ ಮಾಡುವ ಸಲುವಾಗಿ, ಅಂದ್ರೆ ಈ ರೀತಿಯ ಒಟ್ಟಾರೆ ಹೇಳಿಕೆಗಳನ್ನ ಕಂಟ್ರೋಲ್ ಮಾಡಿ ಆಡಳಿತಕ್ಕೆ ಚುರುಕು ಮುಟ್ಟಿಸುವ ಸಲುವಾಗಿಯೇ ಸುರ್ಜೇವಾಲಾ ಬಂದಿದ್ದಾರೆ ಅನ್ನೋ ಚರ್ಚೆ ಕೂಡ ಇದೆ. ಹೀಗಿರುವಾಗ ರಾಜಣ್ಣ ಅವರ ಮತ್ತೊಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್. ಇಂತಹ ಹೇಳಿಕೆಗಳನ್ನ ನೀಡಿದ್ದೂ ಅಲ್ಲದೆ ಸುರ್ಜೇವಾಲಾ ಅವರ ಜೊತೆಗಿನ ಮೀಟಿಂಗಿಗೆ ಗೈರಾಗಿ ವಿದೇಶಕ್ಕೆ ಪ್ರಯಾಣ ಮಾಡಿದ್ದಾರೆ. ಹೀಗಾಗಿ ರಾಜಣ್ಣ ಅವರ ನಡೆ ಯಾವ ಕಡೆಗೆ ಹೋಗ್ತಾ ಇದೆ, ಯಾವ ಉದ್ದೇಶದಿಂದ ಈ ರೀತಿಯಾಗಿ ಪಕ್ಷಕ್ಕೆ ವಿರುದ್ಧವಾಗಿ ಹೇಳಿಕೆಯನ್ನ, ಪಕ್ಷದ ಉಸ್ತುವಾರಿಗಳ ವಿರುದ್ಧವಾಗಿ ಹೇಳಿಕೆಯನ್ನ ನೀಡುತ್ತಿದ್ದಾರೆ ಅನ್ನೋದೇ ಕುತೂಹಲಕ್ಕೆ ಕಾರಣವಾಗಿದೆ.
ಅವರೇನೋ ವೈಯಕ್ತಿಕ ಒಂದು ದಿವಸದ ಕೆಲಸ ಇತ್ತು ಅವ್ರಿಗೆ, ಬಂದ್ರು ಮತ್ತೆ ತಿರ್ಗಾ ಸಂಜೆನೆ ಹೋದ್ರಲ್ಲ. ಸಂಜೆನೆ ಹೋದ್ರು, 7 ಗಂಟೆಗೆ ಹೋದ್ರು, ಎಲ್ಲ ಮುಖಂಡರು ಭೇಟಿ ಮಾಡಿದ್ರು. 9 ಗಂಟೆಗೆ ಚೀಫ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿದ್ದಾರೆ. ಅದರಿಂದ ಏನೋ ಅವ್ರು ಇವ್ರ ಈ ಕಡೆ ಹೋದಾಗ ಇವ್ರ ಈ ಕಡೆ ಬಂದ್ರು ಅಂದ್ರೆ ಏನೋ ವ್ಯತ್ಯಾಸ ಇದೆ ಅಂತ ಭಾವನೆ ಮಾಡಬಹುದು. ಏನೋ ತುರ್ತು ಅವರ ಒಂದು ಪೂರ್ವ ನಿಯೋಜಿತ ಕೆಲಸ ಇರುತ್ತೆ, ಅದನ್ನ ಆ ಹಿನ್ನೆಲೆಯಲ್ಲಿ ಬಂದಿರ್ತಾರೆ. ಮತ್ತೆ ಹಂಗೆ ತುರ್ತಾಗಿ ಮತ್ತೆ ಡೆಲ್ಲಿಗೂ ಕೂಡ ಹೋಗಿರ್ತಾರೆ. ನೋಡಿ, ಅದಕ್ಕೆ ನಾವು ಹೇಳಾಗೀಗ ಎಂಥದ್ದು ನಟರಾಜನ್ ಅವರು ಆಂಧ್ರಕ್ಕೆ ಹೋಗಿದ್ರು, ಒಂದೇ ದಿವಸಕ್ಕೆ ವಾಪಸ್ ಹೊರಟೋದ್ರು ಅವರು. ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ. ನನ್ನ ಮೇಲೆ ಬೇಸರ ಇದೆ, ಏನ್ ಬೇಕೋ ಮಾಡ್ಕೊಳಕ್ ಹೇಳಿ. ಅವರೇನೋ ವೈಯಕ್ತಿಕ ಒಂದು ದಿವಸದ ಕೆಲಸ ಇತ್ತು ಅವ್ರಿಗೆ, ಬಂದ್ರು ಮತ್ತೆ ತಿರ್ಗಾ ಸಂಜೆನೆ ಹೋದ್ರಲ್ಲ. ಸಂಜೆನೆ ಹೋದ್ರು, 7 ಗಂಟೆಗೆ ಹೋದ್ರು, ಎಲ್ಲ ಮುಖಂಡರು ಭೇಟಿ ಮಾಡಿದ್ರು. 9 ಗಂಟೆಗೆ ಚೀಫ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿದ್ದಾರೆ. ಅದರಿಂದ ಏನೋ ಅವ್ರು ಇವ್ರ ಈ ಕಡೆ ಹೋದಾಗ ಇವ್ರ ಈ ಕಡೆ ಬಂದ್ರು ಅಂದ್ರೆ ಏನೋ ವ್ಯತ್ಯಾಸ ಇದೆ ಅಂತ ಭಾವನೆ ಮಾಡಬಹುದು. ಏನೋ ತುರ್ತು ಅವರ ಒಂದು ಪೂರ್ವ ನಿಯೋಜಿತ ಕೆಲಸ ಇರುತ್ತೆ, ಅದನ್ನ ಆ ಹಿನ್ನೆಲೆಯಲ್ಲಿ ಬಂದಿರ್ತಾರೆ. ಮತ್ತೆ ಹಂಗೆ ತುರ್ತಾಗಿ ಮತ್ತೆ ಡೆಲ್ಲಿಗೂ ಕೂಡ ಹೋಗಿರ್ತಾರೆ. ನೋಡಿ, ಅದಕ್ಕೆ ನಾವು ಹೇಳಾಗೀಗ ಎಂಥದ್ದು ನಟರಾಜನ್ ಅವರು ಆಂಧ್ರಕ್ಕೆ ಹೋಗಿದ್ರು, ಒಂದೇ ದಿವಸಕ್ಕೆ ವಾಪಸ್ ಹೊರಟೋದ್ರು ಅವರು. ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ. ನನ್ನ ಮೇಲೆ ಬೇಸರ ಇದೆ, ಏನ್ ಬೇಕೋ ಮಾಡ್ಕೊಳಕ್ ಹೇಳಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಮೀಟಿಂಗ್ ಬಗ್ಗೆ ನಿನ್ನೆ ಸಚಿವ ರಾಜಣ್ಣ ಅವರು ಅಸಮಾಧಾನ ಹೊರಹಾಕಿದ್ರು. ಅಸಮಾಧಾನ ವ್ಯಕ್ತಪಡಿಸಿ ರಾತ್ರಿಯೇ ವಿದೇಶಕ್ಕೆ ಹಾರಿದ್ದಾರೆ ರಾಜಣ್ಣ. ಸುರ್ಜೇವಾಲಾ ಮೀಟಿಂಗಿಗೆ ಚಕ್ಕರ್ ಹಾಕಿ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಖಾಸಗಿ ವಿಚಾರವಾಗಿ ವಿದೇಶ ಪ್ರವಾಸಕ್ಕೆ ತೆರಳಿದ್ದಾರೆ ರಾಜಣ್ಣ ಅನ್ನೋ ಮಾಹಿತಿ ಇದೆ. ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗ್ತಾರ ರಾಜಣ್ಣ ಅವರು. 3ನೇ ದಿನವೂ ಕೂಡ ಮಂತ್ರಿಗಳ ಮೌಲ್ಯಮಾಪನ ಮುಂದುವರೆದಿದೆ. ನೆರೆಯ ಆಂಧ್ರಕ್ಕೂ ಕೂಡ ಉಸ್ತುವಾರಿ ಇದ್ದಾರೆ. ಬಂದ್ರು ಒಂದಿನ, ವಿಚಾರಿಸಿದ್ರು ಹೋದ್ರು. ಆದ್ರೆ ಸುರ್ಜೇವಾಲಾ ಅವರು ಹಿಂಗೆ 2 ವಾರದಿಂದ ನಿರಂತರವಾಗಿ ಸಭೆ ನಡೆಸ್ತಾ ಇರೋದು ನನಗ್ಯಾಕೋ ಸರಿ ಇಲ್ಲ. ಇದು ರಾಜಣ್ಣ ಅವರ ಪ್ರತಿಕ್ರಿಯೆ ಆಗಿತ್ತು. ಹಿಂಗ್ ಪ್ರತಿಕ್ರಿಯೆ ನೀಡಿರುವ ರಾಜಣ್ಣ ಅವರು ಸುರ್ಜೇವಾಲಾ ಅವರ ಜೊತೆಗಿನ 1-to-1 ಮೀಟಿಂಗಿಗೆ ಚಕ್ಕರ್ ಹಾಕಿ ಇದೀಗ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ರಾಜಣ್ಣ ಅವರ ಸೆಪ್ಟೆಂಬರ್ ಕ್ರಾಂತಿ ವಿಚಾರವೇ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದ ಡ್ಯಾಮೇಜ್ ಅನ್ನ ಕ್ರಿಯೇಟ್ ಮಾಡಿದೆ. ಇದನ್ನ ಕಂಟ್ರೋಲ್ ಮಾಡುವ ಸಲುವಾಗಿ, ಅಂದ್ರೆ ಈ ರೀತಿಯ ಒಟ್ಟಾರೆ ಹೇಳಿಕೆಗಳನ್ನ ಕಂಟ್ರೋಲ್ ಮಾಡಿ ಆಡಳಿತಕ್ಕೆ ಚುರುಕು ಮುಟ್ಟಿಸುವ ಸಲುವಾಗಿಯೇ ಸುರ್ಜೇವಾಲಾ ಬಂದಿದ್ದಾರೆ ಅನ್ನೋ ಚರ್ಚೆ ಕೂಡ ಇದೆ. ಹೀಗಿರುವಾಗ ರಾಜಣ್ಣ ಅವರ ಮತ್ತೊಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್. ಇಂತಹ ಹೇಳಿಕೆಗಳನ್ನ ನೀಡಿದ್ದು ಅಲ್ಲದೆ ಸುರ್ಜೇವಾಲಾ ಅವರ ಜೊತೆಗಿನ ಮೀಟಿಂಗಿಗೆ ಗೈರಾಗಿ ವಿದೇಶಕ್ಕೆ ಪ್ರಯಾಣ ಮಾಡಿದ್ದಾರೆ. ಹೀಗಾಗಿ ರಾಜಣ್ಣ ಅವರ ನಡೆ ಯಾವ ಕಡೆಗೆ ಹೋಗ್ತಾ ಇದೆ, ಯಾವ ಉದ್ದೇಶದಿಂದ ಈ ರೀತಿಯಾಗಿ ಪಕ್ಷಕ್ಕೆ ವಿರುದ್ಧವಾಗಿ ಹೇಳಿಕೆಯನ್ನ, ಪಕ್ಷದ ಉಸ್ತುವಾರಿಗಳ ವಿರುದ್ಧವಾಗಿ ಹೇಳಿಕೆಯನ್ನ ನೀಡುತ್ತಿದ್ದಾರೆ ಅನ್ನೋದೇ ಕುತೂಹಲಕ್ಕೆ ಕಾರಣವಾಗಿದೆ. ಅವರೇನೋ ವೈಯಕ್ತಿಕ ಒಂದು ದಿವಸದ ಕೆಲಸ ಇತ್ತು ಅವ್ರಿಗೆ, ಬಂದ್ರು ಮತ್ತೆ ತಿರ್ಗಾ ಸಂಜೆನೆ ಹೋದ್ರಲ್ಲ. ಸಂಜೆನೆ ಹೋದ್ರು, 7 ಗಂಟೆಗೆ ಹೋದ್ರು, ಎಲ್ಲ ಮುಖಂಡರು ಭೇಟಿ ಮಾಡಿದ್ರು. 9 ಗಂಟೆಗೆ ಚೀಫ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿದ್ದಾರೆ. ಅದರಿಂದ ಏನೋ ಅವ್ರು ಇವ್ರ ಈ ಕಡೆ ಹೋದಾಗ ಇವ್ರ ಈ ಕಡೆ ಬಂದ್ರು ಅಂದ್ರೆ ಏನೋ ವ್ಯತ್ಯಾಸ ಇದೆ ಅಂತ ಭಾವನೆ ಮಾಡಬಹುದು. ಏನೋ ತುರ್ತು ಅವರ ಒಂದು ಪೂರ್ವ ನಿಯೋಜಿತ ಕೆಲಸ ಇರುತ್ತೆ, ಅದನ್ನ ಆ ಹಿನ್ನೆಲೆಯಲ್ಲಿ ಬಂದಿರ್ತಾರೆ. ಮತ್ತೆ ಹಂಗೆ